ಡಿಕೆಶಿ ವಿರುದ್ಧ ಮೇಲುಗೈ ಸಾಧಿಸಿದ್ರ ಸಿದ್ದರಾಮಯ್ಯ ಅವರು ಪವರ್ ಫೈಟ್ ಅಲ್ಲಿ ಡಿಸಿಎಂ ವಿರುದ್ಧ ಗೆದ್ದು ಬೀಗಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆಶಿ ವಿರುದ್ಧ ಮೇಲುಗೈ ಸಾಧಿಸಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಪವರ್ ಫೈಟ್ ಅಲ್ಲಿ ಡಿಸಿಎಂ ವಿರುದ್ಧ ಗೆದ್ದು ಬೀಗಿದ್ರ ಸಿಎಂ ಸಂಪುಟ ಸರ್ಜರಿಗೆ ಬಂತ ದೆಹಲಿಯಿಂದಲೇ ಸಂದೇಶ ಸಿದ್ದು ಮೇಲುಗೈ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆ ಬಜೆಟ್ ಅಧಿವೇಶನ ಕ್ಯಾಬಿನೆಟ್ ಸರ್ಜರಿ ಸಾಧ್ಯತೆ ಇದೆ ಸಂಪುಟ ಸರ್ಜರಿಯ ವೇಳೆ ನನಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಸಲೀಂ ಅಹಮದ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮೊದಲೇ ಸಚಿವ ಸಂಪುಟ ಪುನರ್ರಚನೆಯಾಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಸಂಪುಟ ಸರ್ಜರಿ ಮುಂದೂಡಿಕೆಯಾಗಿತ್ತು ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯಾಗಬಹುದು ಈಗಿರುವ ಅರ್ಧದಷ್ಟು ಸಚಿವರು ಬದಲಾವಣೆ ಕೂಡ ಮಾಡಬೇಕು ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಈಗಿರುವ ಸಚಿವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ವಹಿಸಿ ಡಿಕೆಶಿ ವಿರುದ್ಧ ಮೇಲುಗೈ ಸಾಧಿಸಿದ್ರ ಸಿದ್ದರಾಮಯ್ಯ ಪವರ್ ಫೈಟ್ ಅಲ್ಲಿ ಡಿಸಿಎಂ ವಿರುದ್ಧ ಸಿಎಂ ಗೆದ್ದು ಬೀಗಿದ್ರ ಸಂಪುಟ ಸರ್ಜರಿಗೆ ಈಗ ದೆಹಲಿಯಿಂದಲೇ ಸಂದೇಶ ಬಂತ ಸಿದ್ದು ಮೇಲುಗೈ ಸಾಧಿಸಿದ್ರ ಬಜೆಟ್ ಬಳಿಕ ಸಂಪುಟ ಪುನರ್ರಚನೆಯನ್ನ ಮಾಡಲಾಗತ್ತ ಬಜೆಟ್ ಅಧಿವೇಶನ ಕ್ಯಾಬಿನೆಟ್ ಸರ್ಜರಿ ಸಾಧ್ಯತೆ ಇದೆ ಸಂಪುಟ ಸರ್ಜರಿಯ ವೇಳೆ ನನಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಇನ್ನು ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಸಲೀಂ ಅಹಮದ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಮೊದಲೇ ಸಚಿವ ಸಂಪುಟ ಪುನರ್ರಚನೆಯಾಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಸಂಪುಟ ಸರ್ಜರಿ ಮುಂದೂಡಿಕೆಯಾಗಿದೆ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯಾಗಬಹುದು ಈಗಿರುವ ಅರ್ಧದಷ್ಟು ಸಚಿವರು ಬದಲಾವಣೆ ಕೂಡ ಮಾಡಬೇಕು ಇನ್ನು ಹೊಸಬರಿಗೆ ಅವಕಾಶವನ್ನ ನೀಡಬೇಕು ಅಂತ ಸಲೀಂ ಅಹಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಿರುವ ಸಚಿವರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ವಹಿಸಿ ಅಂತ ಕೂಡ ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಒಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕನಸು ನನಸಾಗುವ ಯಾವುದೇ ರೀತಿಯ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಯಾಕೆಂತಂದ್ರೆ ಈ ಒಂದು ಸಚಿವ ಸಂಪುಟವನ್ನ ಏನಾದ್ರೂ ಮಾಡಿದ್ರೆ ಆ ಒಂದು ನಾಯಕತ್ವ ಬದಲಾವಣೆ ಅನ್ನುವ ವಿಚಾರವನ್ನ ಅಲ್ಲಿಗೆ ಬಿಡಬೇಕಾಗತ್ತೆ ಯಾಕೆಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲೀಂ ಅಹಮದ್ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಬಜೆಟ್ ಅಧಿವೇಶನ ಕ್ಯಾಬಿನೆಟ್ ಸರ್ಜರಿ ಸಾಧ್ಯತೆ ಇದೆ ಸಂಪುಟ ಸರ್ಜರಿಯ ವೇಳೆ ನನಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಕೂಡ ಇದೆ ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಎಂಎಲ್ಸಿ ಸಲೀಂ ಅಹಮದ್ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರ ವಿಚಾರ ಬಂದಾಗಲೂ ಅಷ್ಟೇ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಧಿವೇಶನದ ಬಳಿಕ ಈ ಒಂದು ಸಂಪುಟ ಪುನರ್ರಚನೆ ಆಗಬಹುದು ಯಾಕೆಂತಂದ್ರೆ ಹಿಂದೆಯೇ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಎಂಬ ಹೇಳಿಕೆಯನ್ನು ಸಲೀಂ ಅಹಮದ್ ಅವರು ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಡಿಸೆಂಬರ್ನಲ್ಲಿ ಅಂದ್ರೆ ಅದಕ್ಕೂ ಮೊದಲೇ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕಾಗಿತ್ತು ಆದ್ರೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ಹೊಸ ಸಚಿವರಿಗೆ ಮಣೆ ಹಾಕಿದಾಗ ಹೊಸಬರು ಬಂದಾಗ ಅಧಿವೇಶನದಲ್ಲಿ ಏನು ಮಾತನಾಡ್ತಾರೆ ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಈಗ ವಿಪಕ್ಷದವರು ಕೇಳುವ ಪ್ರಶ್ನೆಗೆ ಆ ಒಂದು ಸದನದಲ್ಲಿ ಯಾವ ರೀತಿ ಉತ್ತರ ಕೊಡ್ತಾರೆ ಅಧಿವೇಶನದಲ್ಲಿ ಯಾವ ರೀತಿ ಉತ್ತರ ಕೊಡ್ತಾರೆ ಅದೆಲ್ಲವೂ ಕೂಡ ಒಂದು ಮ್ಯಾಟ್ರ್ ಆಗೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲಿಲ್ಲ ಜೊತೆಗೆ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಮೊದಲಿನಿಂದಲೂ ಕೂಡ ಅಸಮಾಧಾನ ಇತ್ತು ಈಗ ಸದ್ಯಕ್ಕೆ ಏನಾದರೂ ಒಂದು ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಮಾಡಿದ್ರೆ ಮತ್ತೆ ಕೆಲವೊಂದಿಷ್ಟು ಹೊಸಬರು ಅಥವಾ ಕೆಲವೊಂದಿಷ್ಟು ನಾಯಕರು ಮತ್ತೆ ಲಾಭಿ ಮಾಡುವ ಕೆಲಸ ಕೂಡ ಮಾಡ್ತಾರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಬಣದವರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಇದ್ದಾರೆ ನಮಗೆ ಟಿಕೆಟ್ ಕೊಡಿ ನಾವು ಒಂದು ಸಚಿವಾಕಾಂಕ್ಷಿಗಳಾಗಿದ್ದೇವೆ ಅಂತ ಮನವಿ ಕೂಡ ಮಾಡಲಿದ್ದಾರೆ ಯಾಕೆಂತಂದ್ರೆ ಯಾವಾಗ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಎಂಬ ಸುದ್ದಿ ಹರಿದಾಡಿತ್ತು ಆ ಒಂದು ಸಂದರ್ಭದಿಂದಲೂ ಕೂಡ ಸಾಕಷ್ಟು ನಾಯಕರು ಲಾಬಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ಎಷ್ಟು ಜನ ಹೊಸಬರಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇನ್ನು ಯಾವ ಸಚಿವರನ್ನ ಕೈ ಬಿಡ್ತಾರೆ ಅದೆಲ್ಲವೂ ಕೂಡ ಬಹಳ ಮುಖ್ಯ
ಆಗುತ್ತೆ. ಹಾಗಾಗಿ ತಮ್ಮ ಸ್ಥಾನವನ್ನು ತಾವು ಉಳಿಸ್ಕೊಳ್ಬೇಕಾಗತ್ತೆ ಈಗಿರುವಂತಹ ಸಚಿವರು. ಅದಕ್ಕೂ ಕೂಡ ಕೆಲವೊಂದಿಷ್ಟು ಲಾಭಿಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರು ಏನೆಲ್ಲ ಒಂದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನೂ ಕೂಡ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಕೊಂಡೊಯ್ಯಬೇಕಾಗುತ್ತೆ. ಜೊತೆಗೆ ರಾಜ್ಯ ನಾಯಕರ ಗಮನಕ್ಕೂ ಕೂಡ ತರಬೇಕಾಗುತ್ತೆ. ಒಂದು ವೇಳೆ ಒಂದು ಸಚಿವ ಸಂಪುಟ ಪುನರಚನೆ ಆದರೆ ನಾಯಕತ್ವ ಬದಲಾವಣೆ ವಿಚಾರವೇ ಬರೋದಿಲ್ಲ. ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇರೋದಿಲ್ಲ. ಹಾಗಾಗಿ ಬಜೆಟ್ ಅಧಿವೇಶನ ಮುಗಿದ ನಂತರ ಈ ಒಂದು ಸಚಿವ ಸಂಪುಟ ಪುನರಚನೆ ಆಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಸಲೀಂ ಅಹಮದ್ ಅವರು MLC ಅವರು ಒಂದು CM ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಅವರೇ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಹಾಗಾದ್ರೆ ಈ ಒಂದು ವಿಚಾರವಾಗಿ ಹೈಕಮಾಂಡ್ನಿಂದ ಏನಾದರೂ ಸ್ಪಷ್ಟ ಸಂದೇಶ ಬಂದಿದೆಯಾ? ಆ ಒಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ನಿಂದ ಏನಾದರೂ ಸ್ಪಷ್ಟ ಸಂದೇಶ ಬಂದಿದ್ದು ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈಗಿರುವ ಅರ್ಧದಷ್ಟು ಸಚಿವರನ್ನ ಬದಲಾವಣೆ ಮಾಡಬೇಕು, ಹೊಸಬರಿಗೆ ಅವಕಾಶ ನೀಡಬೇಕು ಅಂತ ಸಲೀಂ ಅಹಮದ್ ಅವರು ಹೇಳಿದ್ದಾರೆ. ಜೊತೆಗೆ ಅವರು ಕೂಡ ನಾನು ಕೂಡ ಒಂದು ಸಚಿವಾಕಾಂಕ್ಷಿ ಆಗಿದ್ದೇನೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಒಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅವರು ಕೊಟ್ಟಿರುವಂತಹ ಹೇಳಿಕೆ. ಈ ಒಂದು ಬಜೆಟ್ ಅಧಿವೇಶನ ಮುಗಿದ ನಂತರ ಹಾಗಾದ್ರೆ ಸಚಿವ ಸಂಪುಟ ಪುನರಚನೆ ಮಾಡಲಿಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣ್ತಾ ಇದೆ. ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ